ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್. ಸೊ 1 ಎಕರೆ 37 ಕುಂಟೆ ರೆಡ್ ಸಾಯಿಲು, ಒಳ್ಳೆ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್, ತುಂಬ ಚೆನ್ನಾಗಿದೆ. ಸುತ್ತಲೂ ತೋಟ, ಇದೊಂದು ಮಾತ್ರ ಮಧ್ಯೆ ಖಾಲಿ ಇದೆ. ಸುತ್ತಲೂ ತೋಟ ಇದೆ, ಇದೊಂದು ಮಾತ್ರ ಖಾಲಿ ಇದೆ. ಒಳ್ಳೆಯ ಜಮೀನು. ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಪರ್ಟಿ ಎಲ್ಲಿದ್ದರೂ ಸೇಲ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಸೇಲ್ ಮಾಡಿಸ್ಕೊಡ್ತೀನಿ. ಲ್ಯಾಂಡು ಅಥವಾ ಹೌಸು ಏನೇ ಇದ್ದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಿಸ್ಕೊಡ್ತೀನಿ. ಲ್ಯಾಂಡ್ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಆಲ್ ಕರ್ನಾಟಕ ಕಾಫಿ ಎಸ್ಟೇಟ್ ಮಡಿಕೇರಿಯಲ್ಲಿದ್ದರೂ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹತ್ರ ಬೈಯರ್ಗಳಿದ್ದಾರೆ. ಆಲ್ ಕರ್ನಾಟಕ ಎಲ್ಲಿದ್ದರೂ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ, ಕಂಟಿನ್ಯೂ ಮಾಡೋಣ ಈ ವಿಡಿಯೋನ. ಇದು 1 ಎಕರೆ 37 ಕುಂಟೆ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್, A to Z ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ. ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಜನರಲ್ ಪ್ರಾಪರ್ಟಿ, ತಾರ್ ರೋಡ್, ಹೈವೇ, ನ್ಯಾಷನಲ್ ಹೈವೇ ಅಂದರೆ ಗುಂಡ್ಲುಪೇಟೆ ಟು ಬಂಡೀಪುರ ರೋಡ್ ಇದೆ. ಗುಂಡ್ಲುಪೇಟೆ ಟು ಬಂಡೀಪುರ ರೋಡಿಂದ ಜಸ್ಟ್ ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹೈವೇಯಿಂದ 1 ಕಿಲೋಮೀಟ್ರು ಹಿಮ್ಮತ್ ಗೋಪಾಲ ಸ್ವಾಮಿ ಅಂತ ಬೆಟ್ಟ ಅಂತ ಬರುತ್ತೆ, ಆ ರೋಡಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಡಾಂಬರ್ ರೋಡಿಂದ ನಿಮಗೆ ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಇದೆ, ಮೆಟ್ಲಿಂಗ್ ರೋಡು, ಮಿಕ್ಕಿದ್ದೆಲ್ಲ ಡಾಂಬರ್ ರೋಡು. ಸೊ ಇದು ಎಲ್ಲಿ ಅಂತ ಹೇಳ್ತೀನಿ ನೋಡಿ. ಇದು ಚಾಮರಾಜನಗರ ಡಿಸ್ಟಿಕ್ಕು, ಗುಂಡ್ಲುಪೇಟೆ ತಾಲೂಕು, ಊಟಿ ನ್ಯಾಷನಲ್ ಹೈವೇ. ಅಂದರೆ ಗುಂಡ್ಲುಪೇಟೆಯಿಂದ ಊಟಿ ರೋಡು ಅಂದರೆ ಅಲ್ಲಿ ಅಂಗ್ಲ ಅಂತ ಬರುತ್ತೆ. ಅಂಗ್ಲದಿಂದ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಡಾಂಬರ್ ರೋಡು, ಮಡ್ ರೋಡು ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಇದೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ತಾರ್ ರೋಡು. ನ್ಯಾಷನಲ್ ಹೈವೇಯಿಂದ 1 ಕಿಲೋಮೀಟರ್. ಓಕೆನಾ. ಇದು ರೈಟ್ ಬಂದು ಎಲ್ಲ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ನೋಡಿ. ಮತ್ತು ಮೈಸೂರಿಗೆ ನಿಮಗೆ 75 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಗೆ 15 ಕಿಲೋಮೀಟ್ರು, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಲ್ಯಾಂಡ್ಗೆ. ಇದು ಎಲ್ಲಿ ಅಂದರೆ ಗುಂಡ್ಲುಪೇಟೆ ಟು ಊಟಿ ಹೈವೇ ಅಂದರೆ ಗುಂಡ್ಲುಪೇಟೆ ಟು ಬಂಡೀಪುರ ರೋಡಿಂದ ನಿಮಗೆ 1.5 ಕಿಲೋಮೀಟ್ರ್, ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಮಡ್ ರೋಡ್ ಅರ್ಧ ಕಿಲೋಮೀಟ್ರ್, ಮಿಕ್ಕಿದ್ದೆಲ್ಲ ಡಾಂಬರ್ ರೋಡು. ನ್ಯಾಷನಲ್ ಹೈವೇಗೆ ಹತ್ತಿರ ಆಗುತ್ತೆ. ಜನರಲ್ ಪ್ರಾಪರ್ಟಿ ಟೋಟಲಿ ಅಮೌಂಟು 1 ಎಕರೆ 37 ಗುಂಟೆಗೆ ಟೋಟಲು 70 ಲಕ್ಷ ಹೇಳ್ತೇವ್ರೆ. ಫೈನಲ್ಲು ನೆಗೋಷಿಯಬಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಗೊತ್ತಿಲ್ಲ. ಅಂತೂ ಇಂಥ 60 ಲಕ್ಷಕ್ಕಾಗುತ್ತಾ, 65 ಲಕ್ಷಕ್ಕಾಗುತ್ತಾ ಅಂತ ದಯವಿಟ್ಟು ಕೇಳಬೇಡಿ. ಏನೋ 1 ಲಕ್ಷ 2 ಲಕ್ಷ ನೆಗೋಷಿಯಬಲ್ ಆಗ್ಬೋದು ಅಷ್ಟೇ. ಓಕೆನಾ. ಟೋಟಲಿ ಬಂದು 70 ಲಕ್ಷ ಹೇಳ್ತಾರೆ. 1 ಎಕರೆ 37 ಗುಂಟೆಗೆ, 1 ಎಕರೆ 37 ಕುಂಟೆಗೆ ಟೋಟಲಿ 70 ಲಕ್ಷ ಹೇಳ್ತಿದ್ದಾರೆ. ಸುತ್ತಲೂ ತೋಟ ಇದೆ. ರೆಡ್ ಸಾಯಿಲು, ಇದೇ ಜಮೀನು ರೆಡ್ ಸಾಯಿಲು, ಸುತ್ತಲೂ ತೋಟ ಇದೆ. ಒಳ್ಳೆ ವ್ಯೂ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸಾಯಿಲು, ಒಳ್ಳೆ ವ್ಯೂ ಪಾಯಿಂಟ್, ಸುತ್ತಲೂ ತೋಟ. ಇದು ಮಾತ್ರ ಮಧ್ಯದಲ್ಲಿ ಮಾತ್ರ ಇದಿದೆ. ಸುತ್ತಲೂ ಬೋರ್ ಹಾಕ್ಸಿ, ಫೆನ್ಸ್ ಹಾಕ್ಸಿ ಎಲ್ಲ ಇದೆ. ಸುತ್ತಲೆಲ್ಲ ಬೋರ್ ಹಾಕ್ಸ್ಕೊಂಡವ್ರೆ, ತೋಟ ಮಾಡ್ತಾವ್ರೆ. ಇದೊಂದು ಮಾತ್ರ ಖಾಲಿ ಇದೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ರೆಡ್ ಸಾಯಿಲು ನೀವೇನು ನೋಡ್ತಾ ಇರಲ್ಲ, ರೆಡ್ ಸಾಯಿಲು. ಜಸ್ಟು ಹೈವೇಯಿಂದ 1-1.5 ಕಿಲೋಮೀಟ್ರ್ ಅಷ್ಟೇ ಒಳಗಡೆ. ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್, A to Z ಡಾಕ್ಯುಮೆಂಟ್ ರೆಡಿ ಇದೆ. ರಿಜಿಸ್ಟ್ರೇಷನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ರೈತರ ಹತ್ರನೇ ಇದೆ. ಆಮೇಲೆ ಯಾರು ರೈಸಲ್ಲಿ ಹಾಕೊಂಡಿಲ್ಲ, ರೈತರೇ ಮಾತಾಡೋದು, ರೈತರ ಹತ್ರ ಇದೆ. ಓಕೆನಾ. ದಯವಿಟ್ಟು ಮೇಲ್ಗಡೆ ನಂಬರ್ ಕಾಣ್ತಿದ್ದಲ್ಲ, ಡಿಸ್ಪ್ಲೇ ನಂಬರ್ ಕಾಲ್ ಮಾಡಿ. ಎನಿ ಡೀಟೇಲ್ಸ್, ಲೊಕೇಶನ್ ವಿಸಿಟು ಅಥವಾ ಏನೇ ಡೀಟೇಲ್ಸ್ ಬೇಕು ಅಂದರೆ ನಂಬರ್ ಕಾಲ್ ಮಾಡಿ. ತುಂಬ ಚೆನ್ನಾಗಿದೆ. ಇದು ಟು ಗುಂಡ್ಲುಪೇಟೆಯಿಂದ ಬಂಡೀಪುರ ರೋಡ್ಗೆ ಹೋಗೋ ರೋಡಲ್ಲೇ ಇದೆ. ಓಕೆನಾ. ಥ್ಯಾಂಕ್ ಯು ವಾಚಿಂಗ್. ಬಾಯ್.